ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಇವತ್ತಿನ ವಿಡಿಯೋದಲ್ಲಿ ನಾವು ಭಗವತ್ಪಾದ ಶ್ರೀ ಶಂಕರಾಚಾರ್ಯರಿಂದ ರಚಿತವಾದ ನಿರ್ಗುಣ ಮಾನಸ ಪೂಜಾ ಇದನ್ನು ನಾವು ಒಂದು ಥರ ಪ್ರಕರಣ ಗ್ರಂಥ ಅಂತಲೂ ಹೇಳಬಹುದು. ಇಲ್ಲಿ ನಿರ್ಗುಣ ಮಾನಸ ಪೂಜಾ ಅಂದರೆ ಸಾಮಾನ್ಯವಾಗಿ ನಾವು ಭಗವಂತನನ್ನು ಪೂಜೆ ಮಾಡುವಾಗ ಸಗುಣ ಅಂದರೆ ರೂಪಸಹಿತ ಗುಣಸಹಿತ ನಾಮಸಹಿತ ಭಗವಂತನನ್ನು ಪೂಜೆ ಮಾಡ್ತೇವೆ. ಇಲ್ಲಿ ನಿರಾಕಾರನಾದ ನಿರ್ಗುಣನಾದ ಭಗವಂತನನ್ನು ಹೇಗೆ ಪೂಜೆ ಮಾಡೋದು ಅಂತ ಶಿಷ್ಯರು ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ಭಗವತ್ಪಾದ ಶಂಕರಾಚಾರ್ಯರ ಪ್ರಕಾರ ಮತ್ತು ಅದ್ವೈತ ವೇದಾಂತದ ಪ್ರಕಾರ ನಿರ್ಗುಣ ಪೂಜೆಯೇ ಅತಿ ಉತ್ತಮವಾದ ಪೂಜೆ. ಅದೇ ಪರಬ್ರಹ್ಮ ತತ್ವ, ಅದೇ ಆತ್ಮತತ್ವ, ಅದೇ ನಿಜವಾದ ಭಗವಂತ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಶಿಷ್ಯ ಕೇಳ್ತಾನೆ, ನೀವೊಂದು ಮೂರ್ತಿ ಕೊಟ್ಟರೆ ಆ ಆಕಾರವನ್ನು ನೆನೆಸ್ಕೊಂಡು ಪೂಜೆ ಮಾಡ್ಬೋದು, ಹೂವನ್ನು ಸಮರ್ಪಿಸಬಹುದು, ಅಥವಾ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಿಸಬಹುದು, ಅರ್ಘ್ಯವನ್ನು ಬಿಡಬಹುದು. ಆದರೆ ಸಗುಣ ರೂಪಿಯಲ್ಲದ ನಿರ್ಗುಣ ರೂಪಿಯಾದ ಭಗವಂತನನ್ನು ನಾವು ಹೇಗೆ ಪೂಜಿಸಬೇಕು ಅಂತ ಇಲ್ಲಿ ಒಂದು ಪ್ರಶ್ನೆ. ನೋಡೋಣ ಈ ವಿಚಾರದಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಎಲ್ಲ ಕಡೆ ವ್ಯಾಪಿಸಿರುವ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಭಗವಂತ ಪರಿಪೂರ್ಣವಾಗಿ ಇದ್ದಾನೆ. ಈ ಭಗವಂತನು ನಿರಾಕಾರನಾಗಿದ್ದಾನೆ, ನಿರ್ಗುಣನಾಗಿದ್ದಾನೆ, ನಿರಂಜನನಾಗಿದ್ದಾನೆ. ಇಂತಹ ಪರಮಾತ್ಮನನ್ನು ಹೇಗೆ ಪೂಜೆ ಮಾಡುವುದು ಅಂದರೆ ರೂಪರಹಿತ ಮೂರ್ತಿ ಪೂಜೆ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಇದು ನಿರ್ಗುಣ ಮಾನಸ ಪೂಜೆ. ಇದನ್ನು ಒಂದು ಆಕಾರ ಇಲ್ಲ, ಇನ್ನೊಂದು ಆ ದೇವರನ್ನು ಮನಸ್ಸಿನಲ್ಲಿ ಹೇಗೆ ಪೂಜೆ ಮಾಡುವುದು ಅಂತ ಪ್ರಶ್ನೆ, ಶಿಷ್ಯನ ಪ್ರಶ್ನೆ. ಭಗವಂತನಿಗೆ ಬಂದಾಗ ಕಾಲು ತೊಳೆಯಲು ನೀರು ಕೊಡುವುದು ಪಾದ್ಯ ಅಂತ ಹೇಳ್ತಾರೆ. ಪಾದ್ಯಂ ಸಮರ್ಪಯಾಮಿ ಎಂದು ನಾವು ಪೂಜೆಯಲ್ಲಿ ಹೇಳ್ತೇವೆ. ಒಳಗಿನ ಅರ್ಘ್ಯವನ್ನು ಕೊಟ್ಟು ನಾವು ಮತ್ತು ಆಚಮನಿಯನ್ನು ದೇವರಿಗೆ ಕೊಟ್ಟು ನಾವು ಭಗವಂತನಿಗೆ ಪೂಜೆ ಮಾಡ್ತೇವೆ. ಭಗವಂತನಿಗೆ ಆಸನ ಕೊಟ್ಟು ಭಗವಂತನನ್ನು ಪೀಠದಲ್ಲಿ ಕುಳ್ಳಿರಿಸ್ತೇವೆ. ಭಗವಂತನನ್ನು ನಾನಾ ರೀತಿಯಿಂದ ಅವನ ಗುಣಗಳನ್ನು ನಾವು ಸ್ತುತಿಸ್ತೇವೆ. ನಾನಾ ರೀತಿಯ ಅಭಿಷೇಕವನ್ನು ನಾವು ಮಾಡ್ತೇವೆ. ಯಾವ ರೀತಿಯಿಂದ? ಪಂಚಾಮೃತ ಅಭಿಷೇಕ ಮಾಡ್ತೇವೆ. ನೀರಿನಿಂದ, ಹಾಲಿನಿಂದ, ಮೊಸರಿನಿಂದ, ತುಪ್ಪದಿಂದ, ಜೇನುತುಪ್ಪದಿಂದ, ಸಕ್ಕರೆಯಿಂದ ಮತ್ತು ಗಂಧದ ನೀರಿನಿಂದ, ಕುಂಕುಮದ ನೀರಿನಿಂದ ಅಭಿಷೇಕ ಮಾಡಿ ಶುದ್ಧಗೊಳಿಸ್ತೇವೆ. ಅನಂತರ ಸ್ನಾನದ ನಂತರ ಉಡಲು ಅತ್ಯಂತ ಪರಿಶುದ್ಧವಾದ ಬಟ್ಟೆಯನ್ನು ಭಗವಂತನಿಗೆ ನಾವು ಅರ್ಪಿಸ್ತೇವೆ. ಅನಂತರ ಭಗವಂತನಿಗೆ ನಾನಾ ರೀತಿಯ ಅಲಂಕಾರವನ್ನು ಮಾಡ್ತೇವೆ. ಅರಿಶಿನ ಹಚ್ತೇವೆ, ಚಂದನ ಹಚ್ತೇವೆ, ಅಕ್ಷತೆಗಳಿಂದ ಭಗವಂತನನ್ನು ಪೂಜಿಸ್ತೇವೆ. ಧೂಪ, ದೀಪ, ನೈವೇದ್ಯ, ನಿರಂಜನ ಮುಂತಾದವುಗಳನ್ನು ನಾನಾ ರೀತಿಯಲ್ಲಿ ಆರತಿಯ ಮೂಲಕ ಭಗವಂತನನ್ನು ಸುಪ್ರೀತಗೊಳಿಸ್ತೇವೆ. ಸಾಮಾನ್ಯವಾಗಿ ಹೀಗೆ ನಾವು ಪೂಜೆ ಮಾಡ್ತೇವೆ. ಆದರೆ ಇಲ್ಲಿ ಶಿಷ್ಯ ಕೇಳ್ತಾನೆ, ನೀವು ಹೇಳ್ತಾ ಇರುವ ನಿರಾಕಾರ, ನಿರ್ಗುಣ, ನಾಮರಹಿತ ಭಗವಂತನನ್ನು ಮನಸ್ಸಿನಲ್ಲಿ ಪೂಜೆ ಮಾಡುವುದು ಎಂದರೆ ಹೇಗೆ ಅದು ಅಂತ ಇಲ್ಲಿ ಕೇಳ್ತಾನೆ. ಯಾರು ಶಿಷ್ಯರು ಕೇಳ್ತಾರೆ. ಅದಕ್ಕೆ ಗುರುವು ಉತ್ತರ ನೀಡ್ತಾನೆ. ನೋಡಿ, ಅದರ ಬಗ್ಗೆ ಶ್ಲೋಕಗಳು ಹೇಗೆ ಬರ್ತವಂತೆ ಇದರಲ್ಲಿ ನಾವು ಶ್ಲೋಕವನ್ನು ನೋಡೋಣ.
शिष्य उवाच अखंडे सच्चिदानंदे निर्विकल्पैकरूपिणे स्थिते द्वितीयभावेपि कथं पूजा विधीयते? पूर्णास्यावहनं कुत्र? सर्वाधारस्य चासनं स्वच्छाय पादमर्घ्यं च स्वच्छस्याचमनं कुतः? निर्मलस्य कुतः स्थानं? वासो विश्वोदरस्य च अगोत्रस्य त्ववर्णस्य कुतस्तस्योपवीतकम्? निर्लेपस्य कुतो गन्धः? पुष्पं निर्वासनस्य च निर्विशेषस्य का भूषा? निर्विशेषस्य का भूषा? कोऽलङ्कारो निराकृतेः? निरञ्जनस्य किं धूपैः दीपैर्वा सर्वसाक्षिणः? विजानन्दैकतृप्तस्य नैवेद्यं किं भवेदिह? विश्वानन्दयितुस्तस्य किं ताम्बूलं प्रकल्प्यते? स्वयं प्रकाशचिद्रूपो योऽसावर्कादिभासकः गीयते श्रुतिभिस्तस्य नीराञ्जनविधिकुतः? प्रदक्षिणमनन्तस्य प्रमाणोद्वयवस्तुनः ವೇದವಾಚಾಮವೇದ್ಯಸ್ಯ किं वा ಸ್ತೋತ್ರಂ ವಿಧೀಯತೆ ಅಂತ ಇಷ್ಟು ಶಿಷ್ಯನ ಪ್ರಶ್ನೆ. ನಾನು ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ತಿಯಾಗಿ ಉಪನ್ಯಾಸ ಮಾಡ್ತೇನೆ. ಈ ವಿಡಿಯೋದಲ್ಲಿ ಆ ಸ್ತೋತ್ರಗಳನ್ನು ಮಾತ್ರ ಓದ್ತೇನೆ. ಗುರು ಅದಕ್ಕೆ ಉತ್ತರ ರೂಪವಾಗಿ ಹೀಗೆ ಹೇಳ್ತಾರೆ. ಶ್ರೀ ಗುರು ಉವಾಚ ಆರಾಧಯಾಮಿ ಮಣ್ಣಿಸನ್ನಿಭಮಾತ್ಮಲಿಂಗಂ ಮಾಯಾಪುರಿ ಹೃದಯ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾನದಿ ವಿಮಲಚಿತ್ತಜಲಾಭಿಷೇಕೈ ನಿತ್ಯಂ ಸಮಾಧಿಕುಸುಮೈ ರ ಪುನರ್ಭವಾಯ. ಅಯಮೇತೋ ವಶಿಷ್ಠೋ ಸ್ಮಿತೇವಂ ಆವಾಹಯೇಚ್ಛಿವಂ ಆದನಂ ಕಲ್ಪಯೇತ್ ಪಶ್ಚಾತ್ ಸ್ವಪ್ರತಿಷ್ಠಾತ್ಮಚಿಂತನಂ ಪುಣ್ಯಪಾಪರಜಸ್ಸಂಗೋ ಮಮ ನಾಸ್ತೀತಿ ವೇದನಂ ಪಾದ್ಯಂ ಸಮರ್ಪಯೇತ್ ವಿದ್ವಾನ್ ಸರ್ವಕಲ್ಮಷನಾಶನಂ ಅನಾದಿಕಲ್ಪ ವಿಧೃತ ಮೂಲಜ್ಞಾನಜಲಾಂಜಲಿಂ ವಿಸೃಜೇದಾತ್ಮಲಿಂಗಸ್ಯ ತದೇವಾರ್ಘ್ಯ ಸಮರ್ಪಣಂ ಬ್ರಹ್ಮನಾಬ್ಧಿಕಲ್ಲೋಲ ಕಣಕೋಟ್ಯಂಶಲೇಶಕಂ ಪಿಬಂತೇಂದ್ರಾಯ ಇತಿ ಧ್ಯಾನಮಾಚಮನಂ ಮತಂ ಬ್ರಹ್ಮಾನಂದ ಜಲೇನೈವ ಲೋಕಾಃ ಸರ್ವೇ ಪರಿಪ್ಲುತಾಃ अच्छेद्योयमिति ध्यानम् अभिषेचनमात्मनः निरावरणचैतन्यं प्रकाशोऽस्मीति चिन्तनम् आत्मलिङ्गस्य सद्वस्त्रमित्येवं चिन्तयेन्मुनिः त्रिगुणात्मा शेषलोक मालिका सोत्रमस्म्यहम् इति निश्चयमेवात्रः उपवीतं परं मतम् अनेक वासना मिश्र प्रपंचोयं धृतो मया नान्ये नेत्यनुसंधानम् आत्मनश्चंदनं भवेत्. रजः सत्व तमो वृत्ति त्यागरूपैः तिलाक्षतैः आत्मलिंगं यजेन्नित्यं जीवन्मुक्ति प्रसिद्धये. ईश्वरो गुरुरात्मेति भेदत्रय विवर्जितैः बिल्वपत्रैरद्वितीयैरात्मलिङ्गः यजेश्चिवं समस्तवासनात्यागं धूपं तस्य विचिन्तयेत् ज्योतिर्मयात्मा विज्ञानं दीपं सन्दर्शयेत् बुधः. नैवेद्यमात्मलिङ्गस्य ब्रह्माण्डाख्यं महोदनं पिबानन्दरसं स्वादो मृत्युरोस्योपसेचनम् अज्ञानोच्छिष्टकरस्य क्षालनं ज्ञानवारिणा
ವಿಶುದ್ಧಸ್ಯಾತ್ಮಲಿಂಗಸ್ಯ ಹಸ್ತಪ್ರಕ್ಷಾಲನಂ ಸ್ಮರೇತ್. ಸರಾಗವಿಷಯಾಭ್ಯಾಸ ತ್ಯಾಗಸ್ತಾಂಬೂಲಚರ್ವಣಂ ಅಜ್ಞಾನಧ್ವಾಂತವಿಧ್ವಂಸ ಪ್ರಚಂಡಮತಿಭಾಸ್ಕರಂ. ಆತ್ಮನೋ ಬ್ರಹ್ಮತಾ ಜ್ಞಾನಂ ನೀರಾಜನಮಿಹಾತ್ಮನಃ ವಿವಿಧ ಬ್ರಹ್ಮಸಂದೃಷ್ಟಿಃ ಮಾಲಿಕಾಭಿರಲಂಕೃತಂ. ಪೂರ್ಣಾನಂದಾತ್ಮತಾ ದೃಷ್ಟಿಂ ಪುಷ್ಪಾಂಜಲಿ ಮನುಸ್ಮರೇತ್. ಪರಿಭ್ರಮಂತಿ ಬ್ರಹ್ಮಾಂಡಸಹಸ್ರಾಣಿ ಮಹೇಶ್ವರೇ ಕೂಟಸ್ಥಾಚಲರೂಪೋಹಂ ಇತಿ ಧ್ಯಾನಂ ಪ್ರದಕ್ಷಿಣಂ. ವಿಶ್ವವಂದ್ಯೋಹಮೇವಾಸ್ಮಿ ನಾಸ್ತಿ ವಂದ್ಯೋ ಮದನ್ಯತಃ. ಇತ್ಯಾಲೋಚನಮೇವಾತ್ತ ಸ್ಮಾತ್ಮಲಿಂಗಸ್ಯ ವಂದನ ಆತ್ಮನಃ ಸತ್ಕ್ರಿಯಾ ಪ್ರೋಕ್ತ ಕರ್ತವ್ಯ ಭಾವಭಾವನಾ. ನಾಮರೂಪ ವ್ಯತೀತಾತ್ಮ ಚಿಂತನಂ ನಾಮಕೀರ್ತನಂ ಶ್ರವಣಂ ತಸ್ಯ ದೇವಸ್ಯ ಶ್ರೋತವ್ಯ ಭಾವಚಿಂತನಂ. ಮನನಂ ತ್ವಾತ್ಮಲಿಂಗಸ್ಯ ಮಂತವ್ಯ ಭಾವಚಿಂತನಂ. ಧ್ಯಾತವ್ಯ ಭಾವವಿಜ್ಞಾನಂ ನಿಧಿಧ್ಯಾಸನಮಾತ್ಮನಃ. ಸಮಸ್ತ ಭ್ರಾಂತಿ ವಿಕ್ಷೇಪ ರಾಹಿತ್ಯೇನಾತ್ಮನಿಷ್ಠತಾ ಸಮಾಧಿರಾತ್ಮನೋ ನಾಮ ನಾನ್ಯಚ್ಚಿತ್ತಸ್ಯ ವಿಭ್ರಮಃ. ತತ್ರೈವ ಬ್ರಹ್ಮಣಿ ಸದಾ ಚಿತ್ತವಿಶ್ರಾಂತಿರಿಷ್ಯತೆ. ಏವಂ ವೇದಾಂತಕಲ್ಪೋಕ್ತ ಸ್ಮಾತಲಿಂಗಪ್ರಪೂಜನಂ ಕುರ್ವನ್ನಾಮರಣಂ ವಾಪಿ ಕ್ಷಣಂ ವಾ ಸುಸಮಾಹಿತಃ. ಸರ್ವದುರ್ವಾಸನಾಜಾನಂ ಪಾದಪಾಂ ಸುಮಿವ ತ್ಯಜೇತ್. ವಿಧೂಯ ಜ್ಞಾನದುಃಖೋಘಂ ಮೋಕ್ಷಾನಂದಂ ಸಮುಷ್ಣುತೆ. ಹೀಗೆ ಗುರು ಶಿಷ್ಯನಿಗೆ ಹೇಗೆ ಪೂಜೆ ಮಾಡಬೇಕು ಅಂದರೆ, ಮಾನಸ ಪೂಜೆ ಹೇಗೆ ಮಾಡಬೇಕು, ಮನಸ್ಸಿನಲ್ಲಿಯೇ ಆಕಾರರಹಿತನಾದ, ಗುಣರಹಿತನಾದ, ನಾಮರಹಿತನಾದ, ಆತ್ಮರೂಪಕವಾದ ಅಥವಾ ಪರಬ್ರಹ್ಮ ರೂಪನಾದ ಭಗವಂತನಿಗೆ ಹೀಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಒಂದು ಉಪನ್ಯಾಸವನ್ನು ಮಾಡ್ತೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಂ ವಂದೇ ಜಗದ್ಗುರುಂ.